ಅವಳು ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುವ ಸುಂದರ ಆಂಟಿ. ಆಕೆಯನ್ನ ನೋಡಿಯೇ ಹಳ್ಳಕ್ಕೆ ಬಿದ್ದವರು ಒಬ್ಬರು ಇಬ್ಬರಲ್ಲ. ಮದುವೆಯಾಗಿ ಮಗುವಿದ್ರು ಯುವಕರನ್ನೇ ಟಾರ್ಗೆಟ್ ಮಾಡಿ ಪ್ರೀತಿ ಮದುವೆ ಅಂತ ನಾಟಕವಾಡ್ತಿದ್ಲು. ಈಗ ಧರ್ಮದೇಟು ತಿಂದಿದ್ದಾಳೆ. ದುಡ್ಡಿಗಾಗಿ ಮೂರು ಹೆಸರು ಬದಲಾಯಿಸಿಕೊಂಡಿದ್ದ ನೌಟಂಕಿ ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ, ದುಡ್ಡಿಗಾಗಿ ಪ್ರೀತಿ ಹೆಸರಲ್ಲಿ ಮೋಸ. ಅವನಿಗೆ ಐಶ್ವರ್ಯ, ಇವನಿಗೆ ರೇಣುಕಾ, ಮತ್ತೊಬ್ಬನಿಗೆ ಆರೋಹಿ. ಮದುವೆ ಆಗಿದ್ರೂ ಮೂರು ಹೆಸರಿಟ್ಕೊಂಡು ಯುವಕರ ಜೊತೆ ಚೆಲ್ಲಾಟ. ಪ್ರೀತಿ ಮಾಯ ಹುಷಾರು, ಕಣ್ಣೀರ್ ಮಾರೋ ಬಜಾರು ಅನ್ನೋದು ಅಕ್ಷರಶಃ ಸತ್ಯ. ಈಕೆ ಯುವಕರನ್ನ ಯಾಮಾರಿಸಲೆಂದೇ ಇಟ್ಕೊಂಡಿರೋದು ಮೂರು ಹೆಸರು. ಅವನಿಗೆ ಐಶ್ವರ್ಯ, ಇವನಿಗೆ ರೇಣುಕಾ, ಮತ್ತೊಬ್ಬನಿಗೆ ಆರೋಹಿ. ದುಡ್ಡಿಗಾಗಿ ಯುವಕರನ್ನೇ ಟಾರ್ಗೆಟ್ ಮಾಡಿ ಪ್ರೀತಿ ಹೆಸರಲ್ಲಿ ಯಾಮಾರಿಸೋ ಈಕೆಗೆ ಈಗ ಸಾರ್ವಜನಿಕ ಸ್ಥಳದಲ್ಲೇ ಧರ್ಮದೇಟು ಬಿದ್ದಿದೆ. ಧಾರವಾಡ ನಗರದ ಪೆಟ್ರೋಲ್ ಬಂಕ್ ಒಂದರಲ್ಲಿ ಕೆಲಸ ಮಾಡ್ತಿರೋ ಈಕೆಯ ಅಸಲಿ ಹೆಸರು ಐಶ್ವರ್ಯ. ಅಲ್ಲಿಗೆ ಬಂದ ಯುವಕರನ್ನೇ ಟಾರ್ಗೆಟ್ ಮಾಡಿ ಪರಿಚಯಿಸಿಕೊಂಡು ಸ್ನೇಹ ಬೆಳೆಸ್ತಾ ಇದ್ಲು. ಬಳಿಕ ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದ ಐಶು ಹಣಕ್ಕೆ ಬೇಡಿಕೆ ಇಟ್ಟಿದ್ಲು. ಇವಳ ಮೋಸದ ಜಾಲಕ್ಕೆ ಬಿದ್ದ ಗುರು ಎಂಬ ಯುವಕ ಈಗ ಆತ್ಮಹತ್ಯೆ ದಾರಿ ಹಿಡಿದು ಆಸ್ಪತ್ರೆ ಸೇರಿದ್ದಾನೆ. ಧಾರವಾಡ ತಾಲೂಕಿನ ಕವಲಗೇರಿ ಗ್ರಾಮದ ಗುರು ಎಂಬ ಯುವಕನ ಬಳಿ ಲಕ್ಷ ಹಣ ಕಿತ್ತು ಮದುವೆಯಾಗದೆ ವಂಚಿಸಿದ್ದಾಳೆ. ಕಳೆದ 3 ವರ್ಷಗಳಿಂದ ಗುರು ಮತ್ತು ಐಶ್ವರ್ಯ ನಡುವೆ ಸ್ನೇಹ ಹಾಗೂ ಪ್ರೀತಿ ಇತ್ತು. ಕೆಲವು ದಿನಗಳ ಹಿಂದೆಯಷ್ಟೇ ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಐಶ್ವರ್ಯ ಸಹ ಪ್ರಮಾಣ ಮಾಡಿದ್ಲಂತೆ. ಅದನ್ನೇ ನಂಬಿದ್ದ ಗುರು ಈಕೆಯನ್ನ ತಮ್ಮ ಕುಟುಂಬಸ್ಥರಿಗೂ ಪರಿಚಯ ಮಾಡಿಸಿದ್ದ. ಈಗಾಗಲೇ ಮದುವೆಯಾಗಿ ಮಗು ಇರೋದನ್ನು ಒಪ್ಕೊಂಡಿದ್ದ ಐಶ್ವರ್ಯ ಈತನನ್ನ ಮದುವೆ ಆಗ್ತೀನಿ, ನನ್ನನ್ನ ನಂಬಿ ಅಂತ ಇಡೀ ಗುರು ಕುಟುಂಬವನ್ನೇ ನಂಬಿಸಿದ್ಲು. ಆದ್ರೆ ನನಗೆ ಸಾಲದ ಸಮಸ್ಯೆ ಇದೆ, ಹಣ ಕೊಟ್ಟರೆ ಮದುವೆಯಾಗ್ತೇನೆ ಅಂತ ಕಂಡೀಷನ್ ಸಹ ಹಾಕಿದ್ಲು. ಗುರು ಕುಟುಂಬಸ್ಥರು ಸಾಲ ಮಾಡಿ 6 ಲಕ್ಷ ಹಣವನ್ನ ಕೊಟ್ಟಿದ್ರಂತೆ. ಈಗ ಹಣ ಪಡೆದ ಐಶ್ವರ್ಯ ಮದುವೆ ಆಗದೆ ಹಣವನ್ನು ಕೊಡದೆ ನುಂಗಿ ನೀರು ಕುಡಿದಿದ್ದಾಳೆ. ಗುರು ಶಿವಪ್ಪ ಒಕ್ಕಂದಂತ್ರಿ 3-4 ವರ್ಷದಿಂದ ಹುಡುಗಿ ಅವನ್ನ ಲವ್ ಮಾಡಿದ್ರಿ. ಲವ್ ಮಾಡಿದಾಗ 6 ಲಕ್ಷ ರೂಪಾಯಿ ರೊಕ್ಕ ಇಸ್ಕೊಂಡಾಳ್ರಿ. ನಿನ್ನ ಮದುವೆ ಯಾಕೆ ಅಂತ ಹೇಳ್ತಾಳ್ರಿ. ಹೇಳಿದ್ರು ಮತ್ತು ಹೊಳ್ಳಿ ರೊಕ್ಕನ ಕೇಳ್ತಾಳ್ರಿ. ಕೇಳಿದಕ್ಕೆ ನಿನ್ನೆ ಹುಡುಗ ಔಷಧ ಕೊಡ್ದಾನ್ರಿ. ಕುಡಿದು ದವಾಖಾನೆ ಮಕ್ಕೊಂದಾನ್ರಿ. ಮುಂಜಾನೆ ಹೊತ್ತೊಳಗೆ ಬಂದು ನೋಡ್ಕೊಂಡು ಹೋದ್ರಿ. ಅದಕ್ಕೆ ಕೇಳಿದ್ರು ನಾವು, ನೀ ಅವನ ಮದುವೆ ಹಾಕಿಪ್ಪ ಇವನ ಮದುವೆ ಹಾಕಿ ಅಂತ ಕೇಳಿದ್ವಿ. ಅವಿ ಹಿಂಗಲ್ಲ, ನೀ ಅವನ ಮದುವೆ ಹಾಕೋ ಇವನ ಮದುವೆ ಹಾಕಿ ಅಂತ ಕೇಳಿದ್ರು ನಾವು. ಕೇಳಿದ್ರು ಆಕೆ ಏನು ಹೇಳಕ್ಕೆ ತಯಾರಿಲ್ರಿ. ನೌಟಂಕಿ ಐಶ್ವರ್ಯ ಪ್ರೀತಿಯ ಬಲೆಗೆ ಬಿದ್ದಿದ್ದ ಗುರು ಸಾಲಗಾರರ ಕಾಟಕ್ಕೆ ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿ ಆಸ್ಪತ್ರೆ ಸೇರಿದ್ದಾನೆ. ವಿಷಯ ತಿಳಿತಾ ಇದ್ದಂತೆ ದಿಢೀರ್ ಅಂತ ಐಶ್ವರ್ಯ ಧಾರವಾಡದ ಜಿಲ್ಲಾಸ್ಪತ್ರೆಗೆ ಬಾಯ್ ಫ್ರೆಂಡ್ ನೋಡೋಕೆ ಬಂದಿದ್ದಾಳೆ. ಈ ವೇಳೆ ಗುರು ಪೋಷಕರ ಬಳಿ ಲಾಕ್ ಆಗಿ ಧರ್ಮದೇಟು ತಿಂದಿದ್ದಾಳೆ. ಒಟ್ಟಾರೆ ಜನ ಮರುಳೋ ಜಾತ್ರೆ ಮರುಳೋ ಅನ್ನೋ ಹಾಗಾಗಿದೆ ಇವರ ಸ್ಥಿತಿ. ಯುವಕರನ್ನೇ ಟಾರ್ಗೆಟ್ ಮಾಡಿ ಹಣ ಪೀಕ್ತಾ ಇದ್ದ ಐಶ್ವರ್ಯಾಳ ಎಲ್ಲಾ ಮಾಹಿತಿಯನ್ನ ಪೊಲೀಸರು ಪಡೆದಿದ್ದಾರೆ. ಈಕೆಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದೇ ನೊಂದವರ ಆಗ್ರಹವಾಗಿದೆ. ಶ್ರೀಧರ್ ಮುಂಡರಗಿ, ಗ್ಯಾರಂಟಿ ನ್ಯೂಸ್, ಧಾರವಾಡ.